ಮತ್ತೊಂದು ಕಡೆ ಶಿವರಾಮೇಗೌಡರು ಸುಮಲತಾ ಅಂಬರೀಶ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ಮಂಡ್ಯದ ಗೌಡ್ತಿನ ಅಂತ ಮತ್ತೊಮ್ಮೆ ಪ್ರಶ್ನೆ ಮಾಡೋದ್ರ ಜೊತೆಗೆ ಇವ್ರು ಯಾರು ಕೂಡ ನಮ್ಮ ಸಮಸ್ಯೆಗೆ ಆಗ್ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಸುಮಲತಾ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಅದು ಕುಮಾರಸ್ವಾಮಿ ಅವರು ಮಾಡಿದಂತ ತಪ್ಪು ನಿರ್ಧಾರ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಏನೇನು ಹೇಳಿದ್ದಾರೆ ನೋಡ್ಕೊಂಬೋಣ ಬನ್ನಿ. ದಯವಿಟ್ಟು ಕೇಳಿ, ನಾಯ್ಡು ಜನಾಂಗದವರು ಎಷ್ಟು ಜನನ ಮರಳು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಲೆಕ್ಕ ಹಾಕ್ಬಿಡಿ. ತೀರ್ಮಾನ ಆಗ್ಬಿಡ್ಲಿ ಇವತ್ತು ನಾ ಇನ್ನು ಎಲೆಕ್ಷನ್ 15 ದಿವಸ ಆದ್ರೆ ಅವ್ರು ಗೌಡ್ರ ಮತ್ತು ಒಕ್ಕಲಿಗರ ಅಂತ ಇಲ್ಲ. ನಿಜ ನಮ್ಮ ಅಂಬರೀಷ್ ಮದುವೆ ಆದ್ಮೇಲೆ ಗೌಡ್ರ ಹೆಣ್ಣು ಮಗಳು ಅಂತ ತಿಳ್ಕೊಳ್ಳೋಣ. ನೀವು ರಾಜಕೀಯದಲ್ಲಿ ಇದ್ದಲ್ಲ ಅಂಬರೀಷ್ ಆಗ ಸೇವೆ ಮಾಡ್ಬೋದಾಗಿತ್ತಲ್ಲ. ನಿಮ್ಮಂತವ್ರು ಹೋದಾಗ ಬರ್ರಿ ಎಲ್ಲ ಓಟ್ ಕೊಟ್ಟಿದ್ದಾರೆ, ಇವ್ರು ಕೆಲಸ ಮಾಡ್ಕೊಡಿ, ಯಾಕ್ರಿ ಇನ್ನು ಮನಗಿದ್ದೀರಿ, ಬರ್ರಿ ಶಿವರಾಮೇಗೌಡರು ಒಂದು ಆರೋಪ ಮಾಡಿದಂತಹ ಸಂದರ್ಭ ನಾವು ಗಮನಿಸ್ತಾ ಇದ್ವಿ. ಬಹಳಷ್ಟು ವಿಚಾರಗಳು ಪ್ರಸ್ತಾಪ ಮಾಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಜೊತೆಗೆ ಈಗ ಸ್ವತಃ ಸುಮಲತಾ ಅವರೇ ಸಂಪರ್ಕದಲ್ಲಿದ್ದಾರೆ. ಸುಮಲತಾ ಅವರೇ, ಶಿವರಾಮೇಗೌಡರು ಒಂದ್ ಕಡೆ ವಾಗ್ದಾಳಿ ನಡೆಸಿದ್ದಾರೆ. ನಾಯ್ಡು ಅವರು ಹೇಗೆ ಜನರನ್ನ ಮರಳು ಮಾಡ್ತಾ ಇದ್ದಾರೆ ನೋಡಿ ಅಂತ ಅವ್ರು ಮಾತನಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ರೇವಣ್ಣ ಅವ್ರು ಹೇಳ್ತಾ ಇದ್ದಾರೆ ಇವರೆಲ್ಲ ಕಷ್ಟ ಸುಖಕ್ಕಾಗಲ್ಲ, ಇವತ್ತು ಬಂದು ನಾಳೆ ಹೋಗ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. 23ನೇ ತಾರೀಕು ನಂತರ ನೀವು ಇರೋದೇ ಇಲ್ಲ ಅಂತ, ಊರ್ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಒಂದಷ್ಟು ಪ್ರಶ್ನೆಗಳು ನಮ್ದಿದೆ. ಅದಕ್ಕಿಂತ ಮುನ್ನ ಈ ಹೇಳಿಕೆಗಳಿಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ನಾನು ಈ ಹೇಳಿಕೆಗಳಿಗೆಲ್ಲ ಪ್ರತಿಕ್ರಿಯೆ ಕೊಡಲ್ಲ ಅನ್ನೋದನ್ನ ನಾನು ಮೊದ್ಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇವತ್ತೂ ನನ್ನ ಸ್ಟ್ಯಾಂಡ್ ಅಷ್ಟೇ. ಒಂದು ಲೆವೆಲ್, ಒಂದು ಬೆಲೆ ಇರೋರ ಹೇಳಿಕೆಗಳಿಗೆ ನಾನು ರಿಯಾಕ್ಟ್ ಮಾಡ್ತೀನಿ. ಅದೇನು ಇಲ್ಲದೆ ಇರೋರ ಹೇಳಿಕೆಗಳಿಗೆ ಜನ ರಿಯಾಕ್ಟ್ ಮಾಡ್ತಾರೆ. ಐ ಹ್ಯಾವ್ ನಥಿಂಗ್ ಟು ಸೇ. ಬಟ್ ಸುಮಲತಾ ಇಲ್ಲಿ ಇವರೆಲ್ಲ ವಿಚಾರ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರಲ್ಲ, ಗೌಡ್ರು, ನಾಯ್ಡು, ನೋಡಿ ಅವ್ರಿಗೆ ಆನ್ಸರ್ ಮಾಡ್ಬೇಕಾಗಿರೋ ಅಗತ್ಯ ನನಗೆ. ಹೌದು, ಕರೆಕ್ಟ್. ಬಟ್ ಇದು ಚುನಾವಣೆಯಲ್ಲಿ ಇದು ಫ್ಯಾಕ್ಟರ್ಗಳು ಆಗುತ್ವಾ ಸುಮಲತಾ? ಜನ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಜನಗೆ ಇಷ್ಟ ಇದ್ರೆ ನನ್ನ ಆಯ್ಕೆ ಮಾಡ್ಕೋತಾರೆ. ಇವರೆಲ್ಲ ನನ್ನ ಆಯ್ಕೆ ಮಾಡ್ಕೊಳ್ಳೋದು ಜನ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಇವ್ರು ಯಾಕೆ ಎಕ್ಸೈಟ್ ಆಗ್ತಿದ್ದಾರೆ? ಶಿವರಾಮೇಗೌಡರಿಗೆ ಅವ್ರ ಪಾರ್ಟಿಲೇ ಎಷ್ಟು ಬೆಲೆ ಕೊಟ್ಟು ಅವ್ರಿಗೆ ಈ ಒಂದು MP ಸೀಟ್ ನ ಬರೀ 3 ತಿಂಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಅವ್ರಿಗೆ ನಾನ್ ಯಾಕೆ ಬೆಲೆ ಕೊಡೋದು? ಅವ್ರ ಪಾರ್ಟಿನವರೇ ಬೆಲೆ ಕೊಡ್ಲಿಲ್ಲ, ನಾನೇನಕ್ಕೆ ಬೆಲೆ ಕೊಡೋದು? ಹೌದು ಹೌದು ಹೌದು. ಬಟ್ ಇದೆಲ್ಲ ಚುನಾವಣೆಯಲ್ಲಿ ಇದೆಲ್ಲ ಫ್ಯಾಕ್ಟರ್ ಆಗ್ತವೆ ಅಂತ ಇವರು ಅಂದ್ಕೊಂಡಿದಾರ ಸುಮಲತಾ ಅವರೇ? ಜಾತಿ ವಿಚಾರ ಪದೇ ಪದೇ ಪ್ರಸ್ತಾಪ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ ಇವರೆಲ್ಲ ಸೇರ್ಕೊಂಡು. ನೋಡಿ, ಅವ್ರಿಗೆ ಪಾರ್ಟಿಲಿ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿರ್ತಾರೆ. ನಾನೇನ್ ತಪ್ಪಾಗಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅವ್ರ ಕಷ್ಟ ಅವ್ರಿಗೆ ಪಾಪ. ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಪಾರ್ಟಿಲಿ, ಈ ತರ ಮಾಡ್ಬೇಕು ಅಂತ. ಅದರ್ವೈಸ್ ಈ ಇರೋ ಪೋಸ್ಟ್ ಕಿತ್ತಾಕ್ತಾರೇನೋ ಆ ತರದೊಂದು ಬೆದರಿಕೆ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ಅವರು ಆ ಪಾರ್ಟಿಯಲ್ಲಿ ಏನ್ ಹೇಳ್ಕೊಡ್ತಾರೋ ಅದನ್ನ ಅವ್ರು ಫಾಲೋ ಮಾಡ್ಲೇಬೇಕು. ಇದ್ರ ಬಗ್ಗೆ ನಾನ್ ಜನಕ್ಕೆ ಬಿಟ್ಬಿಡ್ತೀನಿ. ಕರೆಕ್ಟ್. ನಾವ್ ಯಾಕಂದ್ರೆ ನೀವು ಅಫ್ಕೋರ್ಸ್ ಅದನ್ನ ಹಿಂದೆನೆ ಹೇಳ್ಬಿಟ್ಟಿದ್ದೀರಾ. ಯಾಕಂದ್ರೆ ಅಂಬರೀಶ್ ಅವ್ರನ್ನ ವಿವಾಹ ಆದ ನಂತರದಲ್ಲಿ ಸುಮಲತಾ ಅಂಬರೀಶ್ ಅವರು, ಹೀಗಾಗಿ ಜಾತಿ ವಿಚಾರ ಬರೋದೇ ಇಲ್ಲ. ಬಟ್ ಇವರು ಜನರ ಮನಸ್ಸಲ್ಲಿ ಈ ತರದೊಂದು ಬಿತ್ತೋದಕ್ ಪ್ರಯತ್ನ ಪಡ್ತಾ ಇದಾರ ಅಂತ ಗೊತ್ತು, ಜನರ ಮನಸ್ಸಿಗೆ ಗೊತ್ತು. ಈಗ ಹಿಂದೂ ಸಂಸ್ಕಾರ ಏನು ಅಂತ ಇವ್ರಿಗೆ ಗೊತ್ತಿದ್ರೆ ಈ ರೀತಿ ಹೇಳಿಕೆಗಳು ಕೊಡ್ಲಿಲ್ಲ. ಇವ್ರು ಯಾವ ದೇಶದ ಸಂಸ್ಕಾರ, ಯಾವ ಜಾತಿ ಸಂಸ್ಕಾರ ಇವರು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಇನ್ನೊಂದು ವಿಚಾರ, ಬಹುಶಃ ರೇವಣ್ಣ ಅವ್ರು ಹಿಂದೆ ಒಂದು ಟೀಕೆ ಮಾಡಿದ್ರು, ಬಹಳ ಅದಕ್ಕೆ ಪ್ರತಿ ಟೀಕೆನೂ ಕೂಡ ವ್ಯಕ್ತ ಆಯ್ತು. ಬಹುಶಃ ಅವ್ರು ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರೊಂದು ಮಾತು ಹೇಳ್ತಾರೆ, 23ನೇ ತಾರೀಕು ನಂತರ ನೀವು ಇರೋದೇ ಇಲ್ವಂತೆ, ಗೆದ್ರು ಕೂಡ ನೀವು ಜನರಿಗೆ ಸ್ಪಂದನೆ ಸಿಗೋದಿಲ್ಲ ಅಂತೆ. ರಮ್ಯಾ ಅವರು ಆದಂಗೆ ಸುಮಲತಾ ಅವರು ಅನ್ನೋ ರೀತಿ ಕಂಪೇರ್ ಮಾಡ್ತಾ ಇದ್ದಾರೆ. ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಜನ ತೀರ್ಮಾನ. ಹಾಗೇನಾದ್ರೂ ಜನಕ್ಕೆ ಅಭಿಪ್ರಾಯ ಇದ್ರೆ ನನ್ ಬಗ್ಗೆ ಅವ್ರು ನನ್ಗೆ ವೋಟ್ ಹಾಕಲ್ಲ ಅಲ್ವಾ? ಇವ್ರು ಯಾಕೆ ಬೇಜಾರು? ಕಾಯ್ಲಿ, 23ನೇ ತಾರೀಕು ಯಾರು ಇರ್ತಾರೋ, ಯಾರು ಜನ ಟಿಕೆಟ್ ಕೊಟ್ಟಿ ವಾಪಸ್ ಅವರೇ ಕಳಿಸ್ತಾರೋ, ಇವ್ರು ಇರ್ಬೇಕು ಅಂತಿದ್ರು ಜನನೇ ಟಿಕೆಟ್ ಕೊಟ್ಟು ಕಳಿಸೋ ಒಂದು ಸಿಚುವೇಶನ್, ಸಂದರ್ಭನೂ ಬರುತ್ತೋ ಏನೋ ನೋಡೋಣ. ಹೌದು. ಮತ್ತೊಂದು ವಿಚಾರ ಶಿವರಾಮೇಗೌಡರು ಇಲ್ಲಿ ಹೇಳಿದ್ರು ಏನು ಅಂತ ಅಂದ್ರೆ, ಈ ಹಿಂದೆ ಅಂಬರೀಶ್ ಅವರು ದಿವಂಗತರಾದಂತಹ ಸಂದರ್ಭದಲ್ಲಿ ಮಂಡ್ಯಕ್ಕೆ ಅವರ ಪಾರ್ಥಿವ ಶರೀರ ತೆಗೆದುಕೊಂಡು ಬಂದ್ರಲ್ಲ, ಆಗ ಸೇರಿದಂತ ಬಹಳ ಜನ ನೋಡಿ ಸುಮಲತಾ ಅವ್ರು ಈಗ ನಿರ್ಧಾರಕ್ಕೆ ಬಂದ್ರು. ಕುಮಾರಸ್ವಾಮಿ ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಅವ್ರು ಮಾಡಿದ ತಪ್ಪಿಗೆ ಸುಮಲತಾ ಅವರು ಅಂಬರೀಶ್ ಅವರು ಇವತ್ತು ಕಂಟೆಸ್ಟ್ ಮಾಡ್ತಾ ಇರೋದು ಅಂತ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಬೆಲೆ ಇಲ್ದೇ ಇರೋರ ಮಾತುಗಳಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಒಂದು ಲೆವೆಲ್ ಬೇಕು. ನನ್ ಜೊತೆಲಿ ಮಾತಾಡೋಕೆ, ನಾನು ಅವ್ರ ಜೊತೆಲಿ ಅಥವಾ ಅವ್ರ ಬಗ್ಗೆ ಮಾತಾಡೋಕು ಒಂದು ಲೆವೆಲ್ ಬೇಕು.
ಹಾಗಾಗಿ ಇವ್ರಿಗೆ ನಾನು ರಿಯಾಕ್ಟ್ ಮಾಡಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನೊಂದು ರೇವಣ್ಣ ಅವ್ರು ಒಂದು ವಿಚಾರ ಹೇಳಿದ್ರಲ್ಲ, ಜನ ಸ್ವಲ್ಪ ಜನರನ್ನ ಕನ್ಫ್ಯೂಷನ್ ದುಡುವಂತ ಸ್ಟೇಟ್ಮೆಂಟ್ ಅದು. ಯಾಕಂದ್ರೆ ಇಂಥ ಅಭ್ಯರ್ಥಿ ನಾವು ಆಯ್ಕೆ ಮಾಡ್ಬೇಕೋ ಬೇಡವೋ ಅನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಜನಕ್ಕೆ ಏನ್ ಕನ್ಫ್ಯೂಷನ್ ಇಲ್ಲ ಬಿಡಿ, ಜನಕ್ಕೆ ಯಾವ ರೀತಿಯ ಕನ್ಫ್ಯೂಷನ್ ಇಲ್ಲ. ಪಾಪ ಇವ್ರ ಮೈಂಡ್ ಅಲ್ಲಿ ಭಯ ಹುಟ್ಕೊಂಡ್ಬಿಟ್ಟಿದೆ, ಅದೊಂದೇ. ಅಂದ್ರೆ ಬೇರೆ ಒಂದಷ್ಟು ಅಭ್ಯರ್ಥಿಗಳ ವಿಚಾರ ಎಲ್ಲ ಪ್ರಸ್ತಾಪ ಮಾಡೋರು ಹೇಳ್ತಾರಲ್ಲ, ಸುಮಲತಾ ಅಂಬರೀಶ್ ಅವರು ಚುನಾವಣೆ ಪೂರ್ವದಲ್ಲೇ ಇವ್ರಿಗಿಂತ ನಾನು ಭಿನ್ನ, ಮಂಡ್ಯದಲ್ಲೇ ನಾನು ಇರ್ತೀನಿ, ಮಂಡ್ಯ ಜೊತೆಗೆ ನಾನು ಇರ್ತೀನಿ ಅನ್ನುವಂಥದ್ದನ್ನ ಹೇಗೆ ಪ್ರೂವ್ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ ಇವ್ರ ಸ್ಟೇಟ್ಮೆಂಟ್ ಗಳಿಂದ? ಪ್ರೂವ್ ಮಾಡ್ಬೇಕಾಗಿರೋ ಕರ್ತವ್ಯ ನಂದು. ಇವ್ರಿಗೆ ಯಾಕೆ ಪಾಪ ಚಿಂತೆ? ಅವರ ಮಕ್ಕಳನ್ನ ಅವ್ರು ಬೆಳೆಸ್ಕೊತಿದಾರಲ್ಲ, ಅವ್ರ ಬಗ್ಗೆ ಚಿಂತೆ ಮಾಡ್ಕೊಳ್ಳಿ. ಪಾಪ ಕಷ್ಟದಲ್ಲಿದ್ದಾರೆ, ಸ್ವಲ್ಪ ಭಯದಲ್ಲಿದ್ದಾರೆ, ಅದನ್ನೆಲ್ಲ ಅವ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಲಿ, ನನ್ ಬಗ್ಗೆ ಬಿಟ್ಬಿಟ್ಟು. ಕರೆಕ್ಟ್ ಕರೆಕ್ಟ್. ಸುಮಲತಾ ಅವರೇ, ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ರಿ ಅಂತ ಕಾಣಿಸುತ್ತಲ್ವಾ? ದೇವ್ರ ದರ್ಶನ. ಹೌದಾ? ಈಗ ಜಸ್ಟ್ ಅಬೌಟ್ ಟು ಗೆಟ್ ಇನ್ ಟು ದ ಟೆಂಪಲ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸುಮಲತಾ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ. ಇವ್ರದೆಲ್ಲ ಇವ್ರ ಲೆವೆಲ್ಲಿಗೆ ಇಳಿದು ನಾನು ಮಾತಾಡಲ್ಲ, ಇವ್ರ ಮಾತಿಗೆಲ್ಲ ಜನರೇ ಪ್ರತಿಕ್ರಿಯೆ ಕೊಡ್ತಾರೆ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಬಹಳಷ್ಟು ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಾನು ಅಂಬರೀಷ್ ಅವರನ್ನ ವಿವಾಹ ಆದ ನಂತರದಲ್ಲಿ ನಾನು ಗೌಡ್ತಿನೇ ಆಗ್ತೀನಿ ಅಥವಾ ಗೌಡನೇ ಆಗ್ತೀನಿ ಜಾತಿ ವಿಚಾರಕ್ಕೆ ಬಂದರೆ. ಇವರು ಪದೇ ಪದೇ ಈ ಥರದ ವಿಚಾರ ಇಟ್ಕೊಂಡು ಅಟ್ಯಾಕ್ ಮಾಡ್ತಾ ಇದ್ರಲ್ಲ, ಇದು ಇವರಿಗೆ ತಿರುಗುಬಾಣ ಆಗುತ್ತೆ ಅನ್ನುವಂಥದ್ದನ್ನ ಸುಮಲತಾ ಅವರು ವಿಶ್ಲೇಷಿಸ್ತಾ ಇರುವಂಥ ರೀತಿ.